ಅಗಲಿದೆಯ ಕಮಲಮುಖಿ ಮನೋಗರೆ ವೈದೇಹಿ ಸೀತಾ ಸಹೋದರ ಅಣ್ಣ जानकी प्राण सखी अगलिदೆಯ ಕಮಲಮುಖಿ जानकी प्राण सखी सीता मनोगरे पंचवटी तट पुण्यरूपिणी गोदानंदित हंसगमते सीता मनोगरे पंचवटी तटा
ಸಹೋದರ, ಅಣ್ಣ, ಜಾನಕಿಯನ್ನು ಅಗಲಿದ ಈ ಮಹಾಶೋಕವನ್ನು ನನ್ನಿಂದ ತಡೆಯಲು ಸಾಧ್ಯವಿಲ್ಲ. ಅದು ಅಲ್ಲಿ ನೋಡು, ಪರ್ವತದ ಮೇಲಾದರೂ ಹತ್ತಿ ಪ್ರಾಣವನ್ನಾದರೂ ಕಳೆದುಕೊಳ್ಳೋಣ. ನಡೆ ಸಹೋದರ. ಹಾಗೆ ಆಗಲಿ ಅಣ್ಣ. ಓ ಆಂಜನೇಯ, ಓ ಒಡೆಯ, ಆಂಜನೇಯ, ಒಡೆಯ, ಬೇಗ ಬಾ, ಬೇಗ ಬಾ, ಬೇಗ ಬಾ, ಬಂದೆ, ಬೇಗ ಬಾ, ಬೇಗ ಬಾ. ಆಂಜನೇಯ, ಅಲ್ಲಿ ನೋಡು. ಆಂಜನೇಯ, ಯಾರು ರಾಜಕುಮಾರರು ಪರ್ವತವೆಂದು ತಿಳಿದು ಉಭಯ ಪಾರ್ಶ್ವದಲ್ಲಿ ಎತ್ತುತ್ತಿರುವರು. ಅವರಿಗೆ ಹೇಳು, ಅದು ಪರ್ವತವಲ್ಲ, ಕಬಂಧನೆಂಬ ರಾಕ್ಷಸನ ದೇಹವೆಂದು ತಿಳಿಸಿ ಬಾ. ಬೇಗ ಹೋಗು ಆಂಜನೇಯ, ಮಹದಾಗ್ನೆ. ಬೇಗ ಹೋಗು ಆಂಜನೇಯ, ಬೇಗ ಹೋಗು. ಓ ತ್ಯಜಮೂರ್ತಿಗಳೇ, ಹತ್ತಬೇಡಿ, ಹತ್ತಬೇಡಿ. ಅದು ಪರ್ವತವಲ್ಲ, ಕಬಂಧ ನಮ್ಮ ರಕ್ಕಸನ ದೇಹ. ಬೇಗ ಬಾಣ ಪ್ರಯೋಗ ಮಾಡಿರಿ. ಸಹೋದರ, ಅಣ್ಣ, ಪ್ರಾಣವನ್ನು ಕಳೆದುಕೊಳ್ಳೋಣವೆಂದರೆ ಏನೇನೋ ಪ್ರತಿಬಂಧಕಗಳು ಬರುತ್ತಿವೆ ಅಲ್ಲ. ಈತನು ರಾಕ್ಷಸನಂತೆ. ಈತನ ಬಲಭುಜವನ್ನು ನಾನು ಕತ್ತರಿಸುವೆನು, ನೀನು ಎಡಭುಜವನ್ನು ಕತ್ತರಿಸು ಸಹೋದರ. ಹಾಗೆ ಆಗಲಿ ಅಣ್ಣ. ಸಹೋದರ, ಅಣ್ಣ, ಆಶ್ಚರ್ಯ, ಪರಮಾಶ್ಚರ್ಯ. ಕಬಂಧ ರಾಕ್ಷಸನ ಶಾಪ ವಿಮೋಚನೆ. ಇವರುಗಳು ಯಾರಾಗಿರಬಹುದು? ಅಶ್ವಿನಿ ದೇವತೆಗಳೇ, ಇಂದ್ರೋಪ ಚಂದ್ರರೇ, ರಾಜಪುತ್ರನ ಭಾಷಣವೆಂದರೆ ಜಟಾವಲ್ಕಲದ ಹರಿಗಳಾಗಿರುವರು. ಮುನಿಪುತ್ರನ ಭಾಷಣವೆಂದರೆ ಧನುರ್ಧಾರಿಗಳಾಗಿರುವರು. ಹಾಗಾದರೆ ಇವರುಗಳು ಯಾರಾಗಿರಬಹುದು? ವನರು ಕಲೋಚನ ಹರಿವರಾಗ, ವನರು ಕಲೋಚನ ಹರಿವರಾಗ, ವನರು ಕಲೋಚನ ಹರಿವರಾಗ, ವಿಶ್ವಪಾಲನ ಕಾರ್ಯಕ್ಕೆ ಬಂದಿದ್ದ ವಿಶ್ವಪಾಲನ ಕಾರ್ಯಕ್ಕೆ ಬಂದಿದ್ದ ವಿಶ್ವಪಾಲನ ಕಾರ್ಯಕ್ಕೆ ಬಂದಿಕ ದೇಥ ಮೂರ್ತಿಗಳಾಗಿರಬಹುದೇ? ದೇಥ ಮೂರ್ತಿಗಳಾಗಿರಬಹುದೇ? ವಿಶ್ವಪಾಲನ ಕಾರ್ಯಕ್ಕೆ ಬಂದಿಕ ದೇಥ ಮೂರ್ತಿಗಳಾಗಿರಬಹುದೇ? ಅದರು ಕಲೋಚನ
ಶಿರದಲ್ಲಿ ಜತೆಗಳ ಇದಿರಲಿ ಕರದಲ್ಲಿ ಚಾಪವ ಹಿಡಿದಿರಲೇಕೆ 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 ವೇದಮೂರ್ತಿ ಆಗಿರಬಹುದೇ ವೇದಮೂರ್ತಿಗಳಾಗಿರಬಹುದು ಒಂದರು ಕಲೋಚನ ಆದಿವರಾಗ ವಂದಿಕೆಯೋ ಹಾಗಾದರೆ ಇವರುಗಳು ಯಾರಾಗಿರಬಹುದು? ರಜತಗಿರಿಯ ಒಡೆಯನಾಗಿ ರಂಜಿತ ಕಾಯನಾಗಿ ರಮಣೀಯ ವಸನನಾಗಿ ರಾರಾಜಿಸಿತು ಈತನು ರಾಜಶೇಖರನೇ. ಹಾಗಿದ್ದಲ್ಲಿ ಈತನೇ ಹರನಾಗಿರ್ತಡೆ ರಜತಗಿರಿಯ ಶಿಖರದ ಮೇಲ್ ಕುಳಿತು ಹರನ ಶಿರದೆ ಹರಿದು ಧರೆಯನ್ನುದ್ದೇಶಲು ಬಂದ ಪರಮ ಪಾವನ ಗಂಗೆ ತಾನೆಲ್ಲಿ? ಇಲ್ಲ ಇಲ್ಲ ಈತನು ಗಂಗಾಧರನಲ್ಲ. ಮತ್ತೆ ಪ್ರಸನ್ನವದನನು ಪದ್ಮನಯನನು ಪದ್ಮಾಂಶನ ಸಂಭೂತನಾದ ಈತನು ಪದ್ಮ ಸಂಭವನಾದ ಆ ಬ್ರಹ್ಮದೇವನೇ. ಕರದಿ ಕಂಠಾಣ ಇಲ್ಲ, ತುಳಸಿ ಜಪಸರಗಳಿಲ್ಲ, ಮೇಲ್ಸಿರುಗಳ ನಾಲ್ಕಿಲ್ಲ. ಈತನು ಸರಸಿಜೋದ್ಭವನಲ್ಲ. ಹಾಗಾದರೆ ಈತನಾರು ಯಾರಾಗಿರಬಹುದು? ನೀಲೆ ಮೇಘ ಶ್ಯಾಮನಾಗಿ ನಿಸ್ಸೀಮಗಳ ಧಾಮನಾಗಿ ನಿತ್ಯ ನಿರಂಜನ ರೂಪನಾದ ನಿರ್ಮಲಾಂತಕನಾದ ಆ ಶ್ರೀಮನ್ನಾರಾಯಣನೇ. ಇಲ್ಲ ಇಲ್ಲ, ಕರದಿ ಶಂಖಚಕ್ರ ಗದಾ ಪದ್ಮಗಳಿಲ್ಲ, ಕೋಟಿ ಸೂರ್ಯ ಸಮದೇಜ ಪ್ರಕಾಶವಾದ ಕೌತ್ಸವ ಮಣಿಯಿಲ್ಲ, ಮಣಿ ಮುಕುಟ ರತ್ನಾಭರಣ ಧರಿಸಿಲ್ಲ. ಪಣಿಸಾಯಿ ಪ್ರಹ್ಲಾದವರದೇ ಈತನಲ್ಲ. ಹಾಗಾದರೆ ಈತನಾರು ಸಮೀಪಕ್ಕೆ ಹೋಗಿ ನೋಡಲೇ? ಸಹೋದರ ಲಕ್ಷ್ಮಣ, ಅಣ್ಣ, ಈತನ ವಾಕ್ ಸರಣಿ ನೋಡಿದೆಯಾ? ಈತನು ಸಕಲ ವೇದ ಶಾಸ್ತ್ರ ಪಾರಂಗನಂತನೇ ಕಾಣುವುದು. ಸಹೋದರ, ಅದು ಅಲ್ಲಿ ನೋಡು, ಈತನ ಕಿವಿಗಳಲ್ಲಿ ಜೀವರತ್ನ ಕುಂಡಗಳು ಹೇಗೆ ಕಂಗೊಳಿಸುತ್ತಿರುವವು. ಈತನು ಯಾರಾಗಿರಬಹುದು ಸಹೋದರ? ನನಗೆ ಗೋಚರಿಸುವುದಿಲ್ಲ ಅಣ್ಣ.
ಆಶ್ಚರ್ಯ, ಪರಮಾಶ್ಚರ್ಯ! ಈ ನನ್ನ ಕರ್ಣ ಕುಂಡಲಗಳು ನನ್ನನ್ನು ಕಾಪಾಡುವ ಪ್ರಭುಗಳಿಗಲ್ಲದೆ ಮತ್ತಾರಗೂ ಘೋಷಿಸಲಾಗದೆಂದು ನನ್ನ ತಾಯಾದ ಅಂಜನಾದೇವಿ ವಚನವನ್ನು ಇಟ್ಟಿದ್ದಳು. ಅಮ್ಮ ಅಮ್ಮ, ಇವರು ಲೋಕೋದ್ಧಾರಕರೇ, ನನ್ನನ್ನು ಕಾಪಾಡಲು ಬಂದರು ನನ್ನ ಪ್ರಭುಗಳೇ. ಅಮ್ಮ, ಇಂತಿವರ ನುಡಿಯ ದೂರದಲ್ಲಿ ಕೇಳಿ ಆ ಇಂತಿವರ ನುಡಿಯ ಬಹುದೂರದ ಕೇಳಿ ಸ್ವಾಂತದಲೇ ಸಂತಸವನು ತಾಳ್ದೆ ಇಂತೂ ಇವರ ಇಂತಿವರ ನುಡಿಯ ಇಂತಿವರ ನುಡಿಯ ಬಹುದೂರದಲ್ಲಿ ಕೇಳಿ ಸ್ವಾಂತದಲ್ಲಿ ಸಂತಸವ ತಾಳ್ದೆ ಅಮ್ಮ ಅಮ್ಮ, ಎನ್ನಮ್ಮ ಮುನ್ನೊಂದ ನುಡಿಯ ನುಡಿ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿ ಎನ್ನಮ್ಮ ಮುನ್ನೊಂದ ನುಡಿಯ ನುಡಿಯೇ ಅದು ಇಂದಿಗೆ ಸಮ್ಮತದಿ ನಿಜವಾಯ್ತು ತಿಳಿಯೇ ತಿಳಿಯೇ ಎನ್ನ ರಕ್ಷಿಸುವ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಎನ್ನ ರಕ್ಷಿಸುವ ದೊರೆ ಬಂದ ಜಗದೊಡೆಯ ಎನ್ನಪ್ಪ ಬಂದ ಚಿಂತೆಯಿನ್ನೇತಕ್ಕೆ ಆದುದೆನಗತ್ಯಾನಂದ ಆದುದೆನಗತ್ಯ
ಮನುಜಗಂಗಳಲ್ಲಿ ನಾನೀಗ ಪೂರ್ಣ ಪುಣ್ಯನಾದೆ. ಕ್ಷಣಾರ್ಧದಲ್ಲಿ ನಾನು ಕರಿವರದ ಲಕ್ಷ್ಮೀ ವಿನೋದ ಕರಿ ವರದ ಲಕ್ಷ್ಮೀ ವಿನೋದ ಶ್ರೀ ನರಹರಿಯು ಯನಗೊಲಿತು ಪ್ರತ್ಯಕ್ಷನ ಧನ್ಯನಾದನು ತಾಯಿ. ಇವರೇ ಲೋಕೋದ್ಧಾರಕರಲ್ಲಿ ಸಂಶಯವಿಲ್ಲ. ನನ್ನ ತಾಯಿ ಹೇಳಿದ ಮಾತು ಸತ್ಯವಾಗಿರಬಹುದು. ಆದರೂ ನಾನಾರು ಬಂದನ್ನು ಅವರುಗಳಿಗೆ ತಿಳಿಸದೆ ವಿವರವಾಗಿ ಅವರುಗಳ ಆರನ್ನು ತಿಳಿದುಕೊಳ್ಳುತ್ತೇನೆ. ಸ್ವಾಮಿ ಕಪಿವೀರ, ತೇಜಮೂರ್ತಿಗಳೇ, ರವಿ ಶಶಿಗಳಂತಿರ್ಪ ಸ್ವಾಮಿ, ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳಾರು ರವಿ ಶಶಿಗಳಂತಿರ್ಪ ರಮ್ಯ ಮೂರ್ತಿಗಳು ಯಾರೋ ರಮಣೀಯವಾದ ನಿಮ್ಮ ನಾಮಧೇಯಗಳು ಏನೋ ಕಪಿವೀರ, ರವಿಕುಲದ ಅರಸನಾದ ದಶರಥಾಂಕಿತನ ಪುತ್ರರೈ ತಾವು. ಕಪಿವೀರ, ರವಿಕುಲದ ಅರಸನಾದ ದಶರಥಾಂಕಿತನ ಪುತ್ರರೈ ರಾಮ ಲಕ್ಷ್ಮಣರೆಂಬ ನಾಮದೇಹವು ಎಮಗೆ ಸ್ವಾಮಿ ಸಾರ್ವಭೌಮರೇ, ಸಾರ್ವಭೌಮರೇ ಶಿರದಿ ಚೀರವಲ್ಕಲಗಳಿಗೆ ಶಿರಮೊದಲೀವನದಿ ಸಂಚರಿಸಲೇಕೆ ಸಂಚರಿಸಲೇಕೆ ಕಪಿವೀರ, ಸ್ವಾಮಿ ಜನಕನಾಜ್ಞೆಯಗೊಂಡು ಅನುಪಮದ ಸಿರಿಯು ಅನುಜನನಿಗಿತ್ತು. ಈರೇಳು ವರ್ಷ ವನವಾಸವನ್ ಅನುಭವಿಸಲ್ ಈ ರೂಪದಿಂದಿರಲು ಎಂಬ ಜನಕನ
ಪವನಾತ್ಮರ ಪೇಳಿ ಸ್ವಾಮಿ ಪವನಾತ್ಮರ ಪೇಳಿ ಪೋಪಿರಲ್ಲಿಗೆ ಮುಂದೆ ಪಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ನಾನು ಪ್ರಾರ್ಥಿಸುವೆನು ನಾನು ಕಪಿವೀರ ಸ್ವಾಮಿ ಪಾಪಿರಾವಣನೆನ್ನ ಪತ್ನಿಯನು ಕದ್ವಯ್ಯೇ ಕಪಿವೀರ ಪಾಪಿರಾವಣನೆನ್ನ ಪತ್ನಿಯನು ಕದ್ವಯ್ಯೇ ಪದವನರಿಯದ ಈ ಪರಿಯೋಳ್ ಬಳಲುತಿಹೆವಯ್ಯ 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 ಅನಿತಾದಡೆ ಸ್ವಾಮಿ ಕ್ಷಣಕಾಲ ಬಂದು ಬಿಡುತ್ತೇನೆ ಅನಿತಾದಡೆ ಈ ಆಭರಣಗಳ ರವಿವು ನೋಡಿ ಆ ತತ್ವನೆಯಳೋರ್ವಳು ಎಸೆದು ಹೋದಳಿಲ್ಲಿ सीता मनोहर है जानकी कट कटा कंडने जानकिया बर नयंगला कट कट कंडने जानकिया बर नयंगला ಇದನೋಡೆ ಆಕಾರವೇ ಒಂದು ಮುಂದೆ ನಿಂತಂತೆ ಕಪಿವೀರ ಯಾರಾದೊಡೆಯೇನು ನಮ್ಮ ಪ್ರಾಣನು ನೀನು ಬೇರಲ್ಲವೈ ವಾಯುನಂದನನು ನಾನು ರಾರಾಜಿಮ ಪರಮ ಭಕ್ತನು ನೀ ಶ್ರೀರಾಮಧೂತ ಹನುಮಂತ ನಾನು ನಾನು ಇವರಿಗೆ ಲೋಕೋದ್ಧಾರಕಂಬಿ ಸಂಶಯವಿಲ್ಲ. ನನ್ನ ತಾಯಿ ಅಂಜನಾದೇವಿ ಹೇಳಿದ ಮಾತು ಸತ್ಯವಾಯಿತು. ಇಂದೇ ನನ್ನ ಜನ್ಮ ಸಾರ್ಥಕವಾಯಿತು. ಅಮ್ಮ ಧನ್ಯನಾದನ ಮಾತಾ, ಧನ್ಯನಾದೆ. ಗುರು ಸನ್ನಿಧಿಗೆ, ದೇವರ ಮಂದಿರಕ್ಕೆ, ಮಕ್ಕಳಿರೋ ಮನೆಗೆ
ರಿಕ್ತಹಸ್ತ ಆಗಿ ಹೋಗಬಾರದೆಂದು ಸ್ಮೃತಿ ಸಮ್ಮತ. ಆದುದರಿಂದ ಇಲ್ಲಿ ದೊರೆಯುವ ಕಂದಮೂಲಗಳಿಂದಲೇ ಸತ್ಕರಿಸುತ್ತೇನೆ. ಸ್ವಾಮಿ, ಕ್ಷಣಕಾಲ ವಿಶ್ರಮಿಸಿಕೊಳ್ಳಿ, ಅತಿ ಬೇಗ ಬಂದು ಬಿಡುತ್ತೇನೆ. ಆಗಬಹುದು ಆಂಜನೇಯ.
ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ನಿಮ್ಮಡಿ ಜ್ಞಾನಗಮ್ಯ ಕರುಣಾನಿಧಿ ಜ್ಞಾನದ ಪರದೀನ ದಯಾಳು ಪಾದಯ ಮಾತೆ ರಾಮ ರಾಮಚಂದ್ರ ಆಂಜನೇಯ ಕರುಣಾಶಾಂತ ಧನ್ಯನಾದನು ಪ್ರಭು, ಧನ್ಯನಾದನು ಪ್ರಭು. ತಮ್ಮಗಳ ದರ್ಶನ ಭಾಗ್ಯದ ನನ್ನ ಜನ್ಮ ಸಾರ್ಥಕವಾಯಿತು, ನನ್ನ ಜನ್ಮ ಪಾವನವಾಯಿತು, ನನ್ನ ವಂಶವೇ ಪುನೀತವಾಯಿತು. ತಂದೆ ಪ್ರಭು, ಕೇಸರಿ ಎಂಬ ಕಪಿಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನವರ ಬಲದಿಂದ ಜನಿಸಿದ ನನ್ನನ್ನು ಪ್ರಭು ಆಂಜನೇಯನೆಂದು, ಹನುಮಂತನೆಂದು, ಮಾರುತಿ ಅಂತಲೂ ಕರೆಯನ್ನು ತಂದೆ ಪ್ರಭು. ಅದು ಅಲ್ಲದೆ ಬ್ರಹ್ಮದೇವನಿಂದ ಸಮಯಕ್ಕೆ ತಕ್ಕಂತೆ ಬೇಕಾದ ರೂಪವನ್ನು ಪಡೆದರು ಪ್ರಭು. ಬ್ರಹ್ಮಚರ್ಯಾಶ್ರಮದಲ್ಲಿ ನನ್ನನ್ನು ತಮ್ಮ ಸೇವಕನಾಗಿ ಸ್ವೀಕರಿಸಬೇಕೆಂದು ಪ್ರಾರ್ಥಿಸುವುದು ತಂದೆ. ಆಂಜನೇಯ ನಿನಗೆ ಶುಭವಾಗಲಿ ಪ್ರಭು. ಅದು ಅಲ್ಲಿ ಕಾಣ್ತಿರುವ ಋಷ್ಯಮುಖ ಪರ್ವತದಲ್ಲಿ ವಾಸವಾಗಿರುವ ಸುಗ್ರೀವರಾಜನಿಗೆ ಸಚಿವನು ನಾನು. ಸ್ವಾಮಿ, ತಾವುಗಳು ಅಲ್ಲಿಗೆ ದಯಮಾಡಿಸಿ ನನ್ನೊಡನೆ ಸ್ನೇಹವನ್ನು ಬೆಳೆಸಬೇಕೆಂದು ಪ್ರಾರ್ಥಿಸುವೆನು ತಂದೆ. ಆಂಜನೇಯ, ನಾವು ಅಲ್ಲಿಯವರೆಗೆ ಬರಲು ಸಾಧ್ಯವಿಲ್ಲ. ನೀನೇ ಹೋಗಿ ನಿಮ್ಮ ಸುಗ್ರೀವರಾಜನ ಇಲ್ಲಿಗೆ ಕರೆದುಕೊಂಡು ಬಾ ಮಾರುತಿ. ಮಹಾದಾಗ್ನಿ, ಮಹಾದಾಗ್ನಿ. ಒಡೆಯ ಸುಗ್ರೀವರಾಜ, ಒಡೆಯ ಸುಗ್ರೀವರಾಜ, ಆಂಜನೇಯ, ಬೇಗ ಬಾ, ಬೇಗ ಬಾ. ಒಡೆಯ, ಇಲ್ಲಿ ಬಂದು ರಾಜಕುಮಾರರು ನಮ್ಮನ್ನು ಕಾಪಾಡೋ ಪ್ರಭುಗಳು. ನೀನು ಅವರುಗಳ ಸ್ನೇಹವನ್ನು ಬೆಳೆಸು, ನಮಗೆ ಒಳ್ಳೆಯದಾಗುವುದು. ಆಂಜನೇಯ, ಒಡೆಯ, ಆಂಜನೇಯ, ಇವರು ವಾಲಿ ಕಡೆ ಖಂಡಿತ ಅಲ್ಲವು. ವಾಲಿಯ ಕಡೆ ಅಲ್ವೇ? ಸುಪುತ್ರರಾದ ರಾಮಲಕ್ಷ್ಮಣರು ಅವರನ್ನು ಭಿನ್ನವಿಸಿಕೊ. ಆಗಬಹುದು. ಅಭಿಬೋಧಯಾಂತೆ ಪ್ರಭು 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 ರಾಘವ. ಅಭಿಬೋಧಯಾಂತೆ ಪ್ರಭು ಪ್ರಭು. ರಾಮಚಂದ್ರ, ರಾಘವ ಅವನಿದಯ ರಾಮ. ಅಭಿಬೋಧಯಾಮಿ ಪ್ರಭು 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 ರಾಘವ. ಅಭಿಬೋಧಯಾಮಿ ಪ್ರಭು ಪ್ರಭು. ರಾಮಚಂದ್ರ, ಮನುಜಾವತಾರ
ಪ್ರಭೋ ರಾಮಚಂದ್ರ, ಇದು ನಮಸ್ಕರಿಸುವೆನು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ರಾಮಚಂದ್ರ, ಸುಗ್ರೀವರಾಜ, ತಾವು ಯಾರು? ತಮ್ಮ ವೃತ್ತಾಂತವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಪ್ರಭು. ಸುಗ್ರೀವರಾಜ, ರಾಮಚಂದ್ರ, ನಾವುಗಳು ದಶರಥ ಚಕ್ರವರ್ತಿಯ ಮಕ್ಕಳು. ನನ್ನನ್ನು ರಾಮನೆಂತಲೂ ಈತನನ್ನು ಲಕ್ಷ್ಮಣನೆಂತಲೂ ಕರೆಯುವರು. ನಾವುಗಳು ಪಿತೃವಾಕ್ಯ ಪರಿಪಾಲನೆಗಾಗಿ ಇಲ್ಲಿಗೆ ಬರಲು ನಾವಿಲ್ಲದ ವೇಳೆಯಲ್ಲಿ ಆ ದುಷ್ಟ ರಾವಣನು ನನ್ನ ಪ್ರಿಯಳಾದ ಜಾನಕಿಯನ್ನು ಅಪಹರಿಸಿಕೊಂಡು ಹೋಗಿರುವರು. ಆ ದುಷ್ಟ ರಾವಣ ನೆಲೆಯನ್ನು ಹುಡುಕುತ್ತಾ ನಾವೀ ಮಾರ್ಗವಾಗಿ ಬಂದೆವು. ಸುಗ್ರೀವರಾಜ, ರಾಮಚಂದ್ರ, ನೀನಿಲ್ಲಿರಲು ಕಾರಣವೇನು? ನಿನ್ನ ವಿಚಾರವನ್ನು ತಿಳಿಸು. ರಾಮಚಂದ್ರ, ಸುಗ್ರೀವರಾಜ, ನಾನು ವಾಲಿಯ ತಮ್ಮನಾದ ಸುಗ್ರೀವನು. ಬಹುದಿನಗಳ ಹಿಂದೆ ದುಂದುಬಿ ಎಂಬ ರಾಕ್ಷಸನು ನಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆಯಲು ವಾಲಿಯು ದುಂದುಬಿಯು ಏಕಕಾಲದಲ್ಲಿ ಯುದ್ಧವನ್ನು ಮಾಡುತ್ತಿರುವಾಗ ದುಂದುಬಿ ಎಂಬ ರಾಕ್ಷಸನು ಹೆದರಿ ಓಡಿ ಹೋಗಿ ಒಂದು ಬಿಲಹದ್ವಾರವನ್ನು ಮಾಡಿ ಓಡಿ ಹೋಗುತ್ತಿರಲು ನಮ್ಮಣ್ಣನಾದ ವಾಲಿಯು ನನ್ನನ್ನು ಕರೆದುಕೊಂಡು ಬಂದು ಆ ಬಿಲದ್ವಾರದ ಬಳಿಯಲ್ಲಿ ಕಾವಲಿಟ್ಟು ಒಳಗೆ ಪ್ರವೇಶಿಸಿ ಅನೇಕ ದಿನ ಯುದ್ಧವನ್ನು ಮಾಡಿದನು. ಅನೇಕ ದಿನಗಳ ನಂತರ ಆ ಗುಹೆಯಿಂದ ರಕ್ತ ಪ್ರವಾಹವು ಚುಮ್ಮಿ ಚುಮ್ಮಿ ಹರಿಯಲಾರಂಭಿಸಿತು. ಅದನ್ನು ನೋಡಿದ ನಾನು ಭಯ ಭ್ರಾಂತನಾಗಿ ಒಂದು ದೊಡ್ಡದಾದ ಬಂಡೆಯನ್ನು ತಂದು ಆ ಗುಹೆಯ ಬಾಗಿಲಿಗೆ ಮುಚ್ಚಿ ಅಲ್ಲಿಂದ ಪಟ್ಟಣಕ್ಕೆ ಬಂದು ಪಟ್ಟಾಭಿಷೇಕನಾಗಿದ್ದನು. ಕೆಲವು ದಿನಗಳ ನಂತರ ನಮ್ಮಣ್ಣನಾದ ವಾಲಿಯು ಆ ದುಂದುಬಿ ಎಂಬ ರಾಕ್ಷಸನನ್ನ ಕೊಂದು ಬಂದು ಪಟ್ಟಣದಲ್ಲಿದ್ದ ನನ್ನನ್ನು ನೋಡಿ ಕೋಪಿಷ್ಟನಾಗಿ ನನ್ನನ್ನು ಹೊಡೆದು ಓಡಿಸಿ ನನ್ನ ಮಡದಿಯನ್ನು ಸೆರೆಯಲ್ಲಿಟ್ಟಿರುವೆನು ಸ್ವಾಮಿ. ರಾಮಚಂದ್ರ, ಸುಗ್ರೀವರಾಜ, ಅಂದಿನಿಂದ ಈ ಕಪಿವೀರರೊಂದಿಗೆ ಇಲ್ಲಿಯೇ ವಾಸವಾಗಿರುವುದು ಪ್ರಭು. ಆದರೆ ಆ ವಾಲಿಯು ಇಲ್ಲಿಗೆ ಬರಲು ಸಾಧ್ಯವಿಲ್ಲ ಪ್ರಭು. ಏಕೆಂದರೆ ಆತನಿಗೆ ಮತಂಗಾಮುನಿಗಳ ಶಾಪವಿರುವುದು ಪ್ರಭು. ಸುಗ್ರೀವರಾಜ, ನಿಮ್ಮಣ್ಣನಾದ ವಾಲಿಗೆ ಮತಂಗ ಮುನಿಗಳಿಂದ ಶಾಪ ಬರಲು ಕಾರಣವೇನು ಸುಗ್ರೀವರಾಜ? ರಾಮಚಂದ್ರ, ಸುಗ್ರೀವರಾಜ, ಮತಂಗಮನಿಗಳು ಇಲ್ಲಿ ತಪಸ್ಸು ಮಾಡುತ್ತಿರುವಾಗ ನಮ್ಮಣ್ಣನಾದ ವಾಲಿಯು ದುಂದುಬಿ ಎಂಬ ರಾಕ್ಷಸನ್ನ ಕೊಂದು ಇಲ್ಲಿಗೆ ಬಿಸಾಡಲು ಕೋಪಿಷ್ಟರಾದ ಮತಂಗಮನಿಗಳು ಆತನು ಇಲ್ಲಿಗೆ ಬಂದರೆ ಆತನ ತಲೆಯು ಸಹಸ್ರ ಓಳಾಗಲೆಂದು ಶಾಪವನ್ನಿಟ್ಟರು ಪ್ರಭು. ಆ ಶಾಪಕ್ಕೆ ಎದರಿ ಅಂದಿನಿಂದ ಇಲ್ಲಿಗೆ ಬಾರದಿರುವನು ಪ್ರಭು. ಸುಗ್ರೀವರಾಜ, ರಾಮಚಂದ್ರ, ನಿಮ್ಮಣ್ಣನಾದ ವಾಲಿಯನ್ನು ಕರೆ, ನಿಮ್ಮಿರುವರನ್ನು ಒಂದುಗೂಡಿಸುವೆನು. ರಾಮಚಂದ್ರ, ಸುಗ್ರೀವರಾಜ, ನ್ಯಾಯವಾದಿಸುವುದು ಬೇಡ. ನಮ್ಮಣ್ಣನಾದ ವಾಲಿಯನ್ನು ಕೊಂದು ನನ್ನ ಕಿಷ್ಕಿಂಧ್ಯ ರಾಜ್ಯವನ್ನು, ನನ್ನ ಮಡದಿಯಾದ ರುಮ್ಮೆಯನ್ನು ನನ್ನ ವಶ ಮಾಡಿಕೊಟ್ಟರೆ ಸಾಕು ದೇವ. ಸುಗ್ರೀವರಾಜ, ನಿನ್ನ ರಾಜ್ಯವನ್ನು ನಿನ್ನ ಪತ್ನಿಯ ಸೆರೆಯನ್ನು ಬಿಡಿಸಿಕೊಟ್ಟರೆ ನನಗೇನು ಉಪಕಾರ ಮಾಡುವೆ? ರಾಮಚಂದ್ರ, ಸುಗ್ರೀವರಾಜ, ನನ್ನ ರಾಣಿಯ ಸೆರೆಯನ್ನು ಬಿಡಿಸಿಕೊಟ್ಟರೆ ನಮ್ಮ ಕಪಿವೀರರೆಲ್ಲನೂ ಕಳುಹಿಸಿ ಆ ನೀಚ ರಾವಣನು ಮಾತೆಯಾದ ಸೀತಾದೇವಿಯನ್ನು ಎಲ್ಲಿ ಇಟ್ಟಿರುವೆನೋ ಅದನ್ನು ಪತ್ತೆ ಹಚ್ಚಿಕೊಡುವೆನು ರಾಮಚಂದ್ರ. ಸುಗ್ರೀವರಾಜ, ರಾಮಚಂದ್ರ, ಹಾಗಾದರೆ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ, ನಾನು ಅವನನ್ನು ಸಂಹರಿಸುವೆನು. ರಾಮಚಂದ್ರ, ಸುಗ್ರೀವರಾಜ, ನನ್ನದು ಒಂದೇ ಒಂದು ವಿಜ್ಞಾಪನೆ ರಾಮಚಂದ್ರ. ಅನುಮಾನವೇಕೆ? ಅದೇನೆಂಬುದಾಗೂ ತಿಳಿಸು ಸುಗ್ರೀವರಾಜ. ರಾಮಚಂದ್ರ, ಸುಗ್ರೀವರಾಜ, ಹಾಗೂ ಅಲ್ಲಿ ಕಾಣುವ ಸಪ್ತ ತಾಳೆಯ ಮರಗಳನ್ನು ಯಾರು ಒಂದೇ ಬಾಣದಿಂದ ಛೇದಿಸುವರೋ ಅಂಥವರು ನಮ್ಮಣ್ಣನನ್ನು ಕೊಲ್ಲುವರೆಂಬ ನಂಬಿಕೆ ರಾಮಚಂದ್ರ ನನಗೆ. ಸುಗ್ರೀವರಾಜ, ಇತ್ತ ನೋಡು.
ಹಾ ರಾಮಚಂದ್ರ, ಪರೀಕ್ಷಿಸಿದರು ಸ್ವಾಮಿ, ನನ್ನ ಅಪರಾಧವನ್ನು ಕ್ಷಮಿಸು ತಂದೆ. ಸುಗ್ರೀವರಾಜ, ಹಾಗಾದರೆ ನಿಮ್ಮಣ್ಣನಾದ ವಾಲಿಯನ್ನು ಯುದ್ಧಕ್ಕೆ ಕರೆ, ನಾನು ಅವನನ್ನು ಸಂಹರಿಸುವೆನು. ಆಗಬಹುದು ರಾಮಚಂದ್ರ. ರಾಮಚಂದ್ರ ಕರೆಯಲೇ ಕರೆಯುವೆನು. ಜೇವು ನನ್ನದಾಗುವುದೇ? ಖಂಡಿತವಾಗಿಯೂ ಆಗುವುದೇ? ಹಾಗಾದರೆ ಈಗಲೇ ಕರೆಯುವೆನು. ಸ್ವಲ್ಪ ನಿಧಾನಿಸು. ಹಾ ಎಲವೋ ದುರುಳನಾದ ವಾಲಿಯೇ, ನನ್ನನ್ನು ಒಡೆದು ಓಡಿಸಿ ನೀನು ಬದುಕಿರುವೆನೆಂದು ತಿಳಿದಿರುವೆಯಾ? ನಿನಗೆ ಶಕ್ತಿ ಇದ್ದರೆ ನನ್ನೊಡನೆ ಯುದ್ಧಕ್ಕೆ ಬಾರೋ, ಏಡಿಯೇ. ನೀಚನಾದ ಸುಗ್ರೀವನೇ, ಏನಂದೆ? ನನ್ನನ್ನು ಹೊದೆಯನ್ನು ತಿಂದು ಎದರಿ ದೂರ ಓಡಿ ಹೋದ ಹೇಳಿ ಪುನಃ ನನ್ನನ್ನು ಯುದ್ಧಕ್ಕೆ ಕರೆಯಲು ನಿನಗೆಷ್ಟು ಧೈರ್ಯವಿರಬೇಕು? ಹಾಗಾದರೆ ಈ ಸಾರಿ ನಿನ್ನನ್ನು ಸಂಹಾರ ಮಾಡಿಬಿಡುವೆ ಅಗ್ರಜ. ಎಲ್ಲವೋ ನೀಚನಾದ ಸುಗ್ರೀವನೇ, ಎಲ್ಲವೋ ದುರುಳನಾದ ವಾಲಿಯೇ, ಎಲ್ಲವೋ ಅಮ್ಮನೆಂಬ ಮಮಕಾರವನ್ನು ಮರೆತು ನನ್ನ ಮಡದಿಯನ್ನು ಸೆರೆ ಇಟ್ಟಿರುವ ನಿನಗೆ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಯುದ್ಧಕ್ಕೆ ಬಾರೋ, ನಿಲ್ಲುವಂತರಾಗು ಮದ ಗದೆಯನ್ನು ಮಡಗೋ. ಪದಮನಿನ್ನ ಪದವ ಮುರಿದು ಹೃದಯ ಸೀಳುವೆ, ಪದಮನಿನ್ನ ಪದವ ಮುರಿದು ಹೃದಯ ಸೀಳುವೆ, ಎನಗೆ ಹೊತ್ತು ನಿನ್ನ ನೀಗ ಪದವ ಮುರಿದೆ, ಎನಗೆ ಹೊತ್ತು ನಿನ್ನ ನೀಗ ಪದವ ಮುರಿದೆ, ಪದವ ಮುರಿದೆ, ಪದವ ಮುರಿದೆ, ಪದವ ಪದವ ಮುರಿದೆ. ಎಲ್ಲೋ ನೀಗನಾದ ವಾಲಿ, ಎಲ್ಲೋ ಅಂದನಾಗುವುದ ದುಗುಡತನವಿದೇಕೆ ನಿನಗೆ? ಸಾಕು ನೀಚನೆ. ದುಗುಡತನವಿದೇಕೆ ನಿನಗೆ? ಸಾಕು ನೀಚನೆ. ಮುಗುಡತನವಿದೇಕೆ ನಿನಗೆ? ಕಪಟಯೇ ಮತಾಂಧನೆ. ಮುಗುಡತನವಿದೇಕೆ? ದುರುಳ ಕಪಟಯೇ ಮತಾಂಧನೆ. ಕಪಟಯೇ ಮತಾಂಧನೆ. ಹರಿಯ ನಿನ್ನ ಪೌರುಷ ಬರಿದ ಜಂಬ ಬೇಟಗೆ, ಹರಿಯ ನಿನ್ನ ಪೌರುಷ ಬರಿದ ಜಂಬ ಬೇಟಗೆ, ಹರಿದ ನಿನ್ನ ಬರಿದ ನೀರ ಹರಿಯ ನಿನ್ನ ಬರಿದ ನೀರಲೆ ಎಲ್ಲವೋ ನೀಗನಾದ ಸರಸವಲ್ಲ ಬರಿದೆ ಹರಟೆ ಕೈಯಲೇತಕ್ಕೆ. ಸರಸವಲ್ಲ ಬರಿದೆ ಹರಟೆ ಕೈಯಲೇತಕ್ಕೆ. ಬರಿದೆ ಭ್ರಾಂತಿ ಏಕೆ ನಿನಗೆ? ಯಮನಪುರವ ತೋರುವೆ. ಬರಿದೆ ಭ್ರಾಂತಿ ಏಕೆ ನಿನಗೆ? ಯಮನಪುರವ ತೋರುವೆ. ಯಮನಪುರವ ತೋರುವೆ. ಎಲ್ಲವೋ ನೀಚನಾದ ವಾಲಿ, ನಿಲ್ಲುವಂತರಾಗುವುದ ಅಂದ. ನಿಲ್ಲುವಂತರಾಗೋ.
ತುಂಬಾ ಪೆಟ್ಟಾಯಿತು ಆಂಜನೇಯ. ಅಯ್ಯೋ ಅಯ್ಯೋ ಪ್ರಭು ರಾಮಚಂದ್ರ, ಆಂಜನೇಯ, ನನಗೆ ಪೆಟ್ಟಾಗಿರುದಲ್ಲ ತಂದೆ. ಸ್ವಲ್ಪ ಎತ್ತು ಆಂಜನೇಯ. ಸಚಿವ ಆಂಜನೇಯ, ಈ ರಾಮ ಲಕ್ಷ್ಮಣರ ಸವಾಸವು ಇನ್ನು ಸಾಕು. ಇವರು ಯಾವ ಮಾರ್ಗವಾಗಿ ಬಂದರೋ ಅದೇ ಮಾರ್ಗವಾಗಿ ಕಳಿಸಿ. ಸದ್ಯ ನನ್ನ ಅವತಾರವು ಇಲ್ಲಿಗೆ ಪೂರ್ತಿಯಾಗುತ್ತಿತ್ತು ಎಂದು ಭಾವಿಸಿದ್ದೆ. ನನ್ನ ಪ್ರಾಣವನ್ನು ಬಿಟ್ಟಿದ್ದು ನನ್ನ ಪುಣ್ಯ. ಒಡೆಯ, ಇಲ್ಲೇನು ಅಚಾತುರ್ಯವಾಗಿರುವುದು, ಸ್ವಲ್ಪ ನಿಧಾನಿಸು. ಪ್ರಭು, ನನ್ನ ಅಡನಿಗೆ ಪೆಟ್ಟಾಗಿರುವುದಲ್ಲ ತಂದೆ. ಸುಗ್ರೀವರಾಜ, ಅಯ್ಯೋ ರಾಮಚಂದ್ರ, ನಮ್ಮ ಅಣ್ಣನಾದ ವಾಲಿಯನ್ನು ಕೊಲ್ಲಲು ಸಾಧ್ಯವಿಲ್ಲ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ನಿಮ್ಮ ಮಾತಿನಂತೆ ಆತನನ್ನು ಕರೆದು ಅಯ್ಯೋ ಅಯ್ಯೋ ಮೈ ಮೂಳೆ ಮುರಿಯುವ ತನಕ ಒದೆಗಳನ್ನು ತಿನ್ನಬೇಕಾಯಿತಲ್ಲ. ಸುಗ್ರೀವರಾಜ, ರಾಮಚಂದ್ರ, ನಿಮ್ಮೀರುವರ ರೂಪವು ಒಂದೇ ಆದ್ದರಿಂದ ನನ್ನ ರಾಮಬಾಣವನ್ನು ಪ್ರಯೋಗಿಸಲು ಸಾಧ್ಯವಿಲ್ಲವಾಯಿತು. ಸಹೋದರ ಲಕ್ಷ್ಮಣ, ಅಣ್ಣ. ಸುಗ್ರೀವರಾಜನ ಕೊರಳಿಗೆ ಈ ತುಳಸಿ ಹಾರವನ್ನು ಹಾಕು. ಸುಗ್ರೀವರಾಜ, ಹೀಗೆ ಬಾ. ಜೈ ರಘುವೀರ ಸಮರ್ಥ. ಈಗ ಕರೆಯನಾಗು. ಈ ಗುರುತಿನಿಂದ ನಿಮ್ಮ ಅಣ್ಣನನ್ನು ಸಂಹರಿಸುವೆವು. ಈಗ ನನಗೆ ಧೈರ್ಯವಾಯಿತು. ಆಂಜನೇಯ, ಒಡೆಯ, ಯುದ್ಧಕ್ಕೆ ಕರೆ ಇದೆ. ಧೈರ್ಯವಾಗಿ ಕರೆ. ಈಗಲೇ ಎಲ್ಲಿಗೆ ಬೇಕಲ್ಲಿ ಪುಟ್ಟು ಬಾಲೋದಂಗೆ ಗೊತ್ತವನೆ. ಇನ್ಯಾವದೇ ತಿಂದಿರೋ ಗೊತ್ತಿಲ್ಲ. ಭಯ ಪಡಬೇಡ, ರಾಮಾನುಗ್ರಹ ಪೂರ್ಣವಾಗಿರುವುದು. ಧೈರ್ಯವಾಗಿ ಕರೆ. ಆ ಬಾಲಿಯ ಧೈರ್ಯದಿಂದ ಕರೆಯಲಿ. ಧೈರ್ಯವಾಗಿ ಕರೆ. ಆಂಜನೇಯ, ನೀನು ನನ್ನ ಪಕ್ಕದಲ್ಲೇ ಇದ್ದು ಸ್ವಲ್ಪ ನನಗೆ ಧೈರ್ಯವನ್ನು ಕೊಡು. ಒಡೆಯ, ಯುದ್ಧ ಮಾಡುತ್ತಿರುವುದು ನೀನು, ನಾನಲ್ಲವು. ಆದರೂ ನೀನು ಸ್ವಲ್ಪ ನನಗೆ ಧೈರ್ಯ ಕೊಡಬೇಕು ಆಂಜನೇಯ. ಆಗಬಹುದು, ಆಗಬಹುದು. ಧೈರ್ಯವಾಗಿ ಕರೆ. ಹೋಗಬಹುದು ಆಂಜನೇಯ. ಎಲವೋ ದುರುಳನಾದ ವಾಲಿಯೇ, ಈ ದಿನ ಈಗ ಹೊಸ ಸುಗ್ರೀವನು ಬಂದಿರುವನು. ಹೊಸ ಸುಗ್ರೀವನ ಬಂದಿರುವನು. ಆದ್ದರಿಂದ ಆದ್ದರಿಂದ ಯುದ್ಧಕ್ಕೆ ಬಾರೋ. ಬಾರೋ, ಏ, ಬಾರೋ ಬಾರೋ ಬಾರೋ, ಹೇಳಿ ಬಾರೋ. ರೋಹಿಣಿ ಜನಾರ್ದನ, ಏನು ಧೈರ್ಯದಿಂದ ಬಂದು ನನ್ನ ಕರೆಯ? ಏನು ಧೈರ್ಯದಿಂದ ಬಂದು ನನ್ನ ಕರೆಯ? ಹಿಂದೆ ಪಟ್ಟ ಭಂಗವೆಲ್ಲ ಮರೆತು ಬಿಟ್ಟೆಯ? ಹಿಂದೆ ಪಟ್ಟ ಭಂಗವೆಲ್ಲ ಮರೆತು ಬಿಟ್ಟೆಯ? ಮರೆತು ಬಿಟ್ಟೆಯ? ಮರೆತು ಬಿಟ್ಟೆಯ? ಅಂದಿನಂತ ಹಣಕವಲ್ಲ ಹಣ್ಣರಣದಳು, ಅಂದಿನಂತ ಹಣಕವಲ್ಲ ಹಣ್ಣರಣದಳು. ಸೆಣಸಿ ನೋಡು ಸಲುಗೆಯಿಂದ ಶೌರ್ಯ ಗುಣಗಳ, ಸೆಣಸಿ ನೋಡು ಸಲುಗೆಯಿಂದ ಶೌರ್ಯ ಗುಣಗಳ, ಶೌರ್ಯ ಗುಣಗಳ, ಶೌರ್ಯ ಗುಣಗಳ. ಎಲ್ಲಿ ಹೋದವ? ಕೆಟ್ಟನು ಕೆಟ್ಟನು. ಯಾರು 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 ನನಗೆ ಬಾಣವನ್ನು ಬಿಟ್ಟವರು ಯಾರು? ಯಾರು? ಎದುರಿಗೆ ಬನ್ನಿ. ಧೈರ್ಯವಿದ್ದರೆ ಎದುರಿಗೆ ಬನ್ನಿ. ಹಾ, ಧೈರ್ಯವಿದ್ದರೆ ಎದುರಿಗೆ. ವಾಲಿಯೇ, ಇದು ನಾನು ಶ್ರೀರಾಮಚಂದ್ರ. ಯಾರು? ಶ್ರೀರಾಮಚಂದ್ರೇ. ಈ ಈ ಧನುರ್ವಿದ್ಯವನ್ನು ಮರೆಯಲ್ಲಿ ನಿಂತು ಬಾಣವನ್ನು ಬಿಡಲು ಎಲ್ಲಿಂದ ಕಲಿತಿರಿ ಸ್ವಾಮಿ? ವಾಲಿಯೇ, ಮಹಾಪುರುಷನ ನಡವಳಿಕೆಯು ನಿನಗೆ ತಿಳಿಯದು. ನಾನು ಕರ್ಮಾಚರಣೆ ಮಾಡುವನ್ನು ಒದಿಸಿ ಧರ್ಮೋದ್ಧಾರಕ್ಕಾಗಿ
ಧರ್ಮೋದ್ಧಾರಿಯಾಗಿ ನಿಂತಿರುವೆನು. ನೀನು ಬದುಕಬೇಕೆಂಬ ಇಚ್ಛೆ ಇದ್ದರೆ ಈಗಲೇ ಹೇಳು. ನಿನ್ನ ಪರಮಾತ್ಮ. ದೇಹಕ್ಕೆ ನಾಟಿರುವ ಬಾಣವನ್ನು ಹಿಂತೆಗೆದುಕೊಳ್ಳುವೆನು. ಪರಮಾತ್ಮ ರಾಮಚಂದ್ರ, ವಾಲಿ. ನನಗೂ ಬದುಕುವ ಇಚ್ಛೆ ಇಲ್ಲ. ಈ ಯಾವ ಅಪರಾಧಕ್ಕೋಸ್ಕರವಾಗಿ ಬಾಣವನ್ನು ಬಿಟ್ಟಿರಿ. ಅದೇ ರಾವಣ, ದುರುಳ ರಾವಣ, ನಾನು ಅದು ಹೇಳ್ಬೇಕು. ಏನು ಆ ದುರುಳ ರಾವಣನಿಗೆ ಹೋಗ್ಸರವಾಗಿ ನನಗೆ ಬಾಣವನ್ನು ಬಿಟ್ಟಿರಿ. ಮೊದಲೇ ನನಗೆ ತಿಳಿಸಿದ್ದರೆ ಈ ಷಡಭಾತ್ರದಲ್ಲಿ ಆ ದುರುಳ ರಾವಣನನ್ನು ನಿನ್ನ ಪಾದಡಿ ತಂದು ಹಿಡಿದಿದ್ದೆ. ನನಗೆ ಪ್ರಾಣವನ್ನು ಪರಮಾತ್ಮ, ನನ್ನ ಪ್ರಾಣವೂ ಹಾರುತ್ತಿದೆ. ಹಾ ರಾಮಚಂದ್ರ, ರಾಮಚಂದ್ರ, ವಾಲಿ, ನನ್ನೊಂದು ಆಸೆಯನ್ನು ನೆರವೇರಿಸಿಕೊಡಬೇಕು ಸ್ವಾಮಿ. ಅದೇ ನಿಮ್ಮದಾಗಿ ತಿಳಿಸು. ನನ್ನ ಅಂಗದ ಕುಮಾರನಿಗೆ ಪಟ್ಟವನ್ನು ಕಟ್ಟಿ, ನನ್ನ ಸಹೋದರನಾದ ಸುಗ್ರೀವನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ. ಆಗಬಹುದು ವಾಲಿಯೇ. ಸಹೋದರ ಇಲ್ಲಿಗೆ ವೈರತ್ವವು ಸಾಕು. ಸಹೋದರ ಸುಗ್ರೀವ, ಬಾ, ಈಗ ಇಲ್ಲಿಗೆ ನನ್ನ ವೈರತ್ವವು ಮುಗಿಯಿತು. ಅಣ್ಣ, ನೀನು ಸಂತೋಷದಿಂದ ಯುವರಾಜ ಪಟ್ಟವನ್ನು ಕಟ್ಟಿಕೊಂಡು ಅಂಗದ ಕುಮಾರನಿಗೆ ಪಟ್ಟವನ್ನು ಕಟ್ಟಿ ಸಂತೋಷದಿಂದ ರಾಜ್ಯಭಾರ ಮಾಡುವವು, ರಾಜ್ಯಭಾರವು. ಹಾ ರಾಮ, ಶ್ರೀರಾಮಚಂದ್ರ. ಆಗಬಹುದು ಅಣ್ಣ. ಪ್ರಭು ರಾಮಚಂದ್ರ, ಆಂಜನೇಯ. ವಾಲಿಯು ಹತರಾನಂಬ ವಿಚಾರ ತಿಳಿದು ಅಂಗದನ್ನು ಓಡಾಡಿ ಬರ್ತಿರೋನು ತಂದೆ. ಅವ್ರು ಬರಲಿ, ಸಮೀಪಕ್ಕೆ ಬರ್ರಿ. ಸಂತೈಸೋಣ. ಜನಕ ಅರಣವನೇ ಗಿದೆಯ, ಓ ಜನಕ ಅರಣವನೇ ಗಿದೆಯ. ಅದ ಭಾಗ್ಯನಾದೆ ಕ್ಷಿತಿಯೊಳು ನಾನು, ಅದ ಭಾಗ್ಯನಾದೆ ಕ್ಷಿತಿಯೊಳು ನಾನು, ಅದ ಭಾಗ್ಯನಾದೆ ಕ್ಷಿತಿಯೊಳು ನಾನು. ಜನಕ ಅದ ಭಾಗ್ಯನಾದೆ ಕ್ಷಿತಿಯೊಳು ನಾನು, ಮತಿ ಮಂದನಾದೆ ಕ್ಷಿತಿಯೊಳು ನಾನು. ಮತಿ ಮಂದನಾದೆ ನಿನ್ನನ್ನು ತೊರೆದು ಜನಕ ಅರಣವನೇ ಗಿದೆಯ, ಓ ಜನಕ ಅರಣವನೇ ಗಿದೆಯ. ಜನಕ 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 ಆ ಜನಕ, ನನ್ನನ್ನು ಅನಾಥರನ್ನಾಗಿ ಮಾಡಿ ಸ್ವರ್ಗವಾಸಿಯಾದೆಯ ತಂದೆ. ಶ್ರೀರಾಮಚಂದ್ರ ಪ್ರಭು, ಅಂಗದ, ನನ್ನ ತಂದೆಯನ್ನು ಮಾಡಿದ ಅಪರಾಧವೇನು ಸ್ವಾಮಿ? ಅಂಗದ, ನೀವಿನ್ನು ಚಿಂತಿಸಬೇಡಿ. ನಿಮ್ಮ ರಕ್ಷಣಾ ಭಾರವನ್ನು ನಾನು ವಹಿಸಿಕೊಂಡಿರುವನು. ಸುಗ್ರೀವರಾಜ, ರಾಮಚಂದ್ರ, ಅಂಗದನನ್ನು ತಾರಾದೇವಿಯನ್ನು ನಿಮ್ಮ ಕಿಷ್ಕಿನೆ ಕರೆದುಕೊಂಡು ಹೋಗಿ ನಿಮ್ಮ ಅಗ್ರಜನ ಉತ್ತರಾಧಿಕಾರಿಯನ್ನು ಮುಗಿಸಿಕೊಂಡು ಬಾ. ಸಹೋದರ ಲಕ್ಷ್ಮಣ, ಅಣ್ಣ, ನಾನು ಪುರಪ್ರವೇಶ ಮಾಡುವಂತಿಲ್ಲ. ನೀನು ಸುಗ್ರೀವರಾಜನಿಗೆ ಪಟ್ಟವನ್ನು ಕಟ್ಟಿ ಅಂಗದನಿಗೆ ಯುವರಾಜ ಪಟ್ಟವನ್ನು ಕಟ್ಟಿ ಬೇಗ ಬಾ ಸಹೋದರ. ಹಾಗೆ ಆಗಲಿ ಅಣ್ಣ. ಸುಗ್ರೀವರಾಜ, ರಾಮಚಂದ್ರ, ಶರದೃತು ಪ್ರಾಪ್ತವಾದ ಕೂಡಲೇ ಸೀತಾನ್ವೇಷಣಕ್ಕೆ ಎಲ್ಲರೂ ಅನುವರ್ತಿಸೋಣ. ನೀವಿನ್ನು ಹೋಗಿ ಬನ್ನಿ. ಆಗಬಹುದು ರಾಮಚಂದ್ರ. ಬಲಗಡೆಗೆ ಬಲಗಡೆಗೆ. ಸುಗ್ರೀವರಾಜ,
ಆಂಜನೇಯ. ರಾಮಾನುಗ್ರಹದಿಂದ ನಮಗೆಲ್ಲ ಒಳ್ಳೇದಾಗಿರುವುದಲ್ಲವೇ? ಹೌದು ರಾಮಚಂದ್ರ. ಜಯ ಹೌದು ಜಯ ಆಂಜನೇಯ. ರಾಮ ಹರೇ ಜಯ ಸೀತಾ ಹರೇ ಜಯ ರಾಮ ಹರೇ ಜಯ ಸೀತಾ ಹರೇ ಜಯ ರಾಮ ಹರೇ ಜಯ ಸೀತಾ ಹರೇ ರಾಮ ಹರೇ ಹರೇ ಸೀತಾ ಹರೇ ಹರೇ ರಾಮ ಹರೇ ಹರೇ ಸೀತಾ ಹರೇ ಹರೇ ಜಯ ರಾಮ ಹರೇ ಜಯ ಸೀತಾ ಹರೇ ದಶರಥನು ದರದು ಜನಿಸಿದ ಶ್ರೀಹರಿ ದಶರಥನು ದರದು ಜನಿಸಿದ ಶ್ರೀಹರಿ ಲೋಕವ ಪಾಲಿತ ರಾಮಕಥೆಯೇ. ಲೋಕವ ಪಾಲಿತ ರಾಮಕಥೆಯೇ. ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ. ಆಂಜನೇಯ. ಅಹಲ್ಯಾ ಶಾಮದಿ ಮೋಚನಿಸಿದು ಸೀತೆಯ ವರಿಸಿದ ರಾಮ ಹರೇ ಅಹಲ್ಯಾ ಶಾಮದಿ ಜಯ ಜಯ ಸೀತಾ ಹರೇ. ರಾಮ ಹರೇ ಸ್ವಯಂವರ ಸಭೆಯಳು ಹರದನು ಆಮರಿದು ಸ್ವಯಂವರ ಸಭೆಯಳು ಹರದನು ಆಮರಿದು ಸೀತೆಯ ವರಿಸಿದ ರಾಮ ಹರೇ ಸೀತೆಯ ವರಿಸಿದ ರಾಮ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ಸೀತಾ ಹರೇ ಜಯ ಜಯ ರಾಮ ಹರೇ ಜಯ ಜಯ ಸೀತಾ ಹರೇ ರಾಮ 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 ಸೀತಾ 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 ರಾಮ 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 ಕಾಂಬೆನೆ ಪರೀಕ್ಷಾ ಅಂಬೋ ರೂಪಾಂತಿ ಸೀತೆಯನ್ನ ಕಾಂಬೆನೆ ಪರೀಕ್ಷಾ ಸಿದ್ಧ ಹೊರಗರೆ ಬೆಂಬಿಡಾದೆ ನಂಬಿ ಬಂದೆ ಸಿದ್ಧ ವೈರೈ ಬೆಂಬಿಡಾದೆ ನಂಬಿ ಬಂದೆ ಬೆಂಬಿಡಾದೆ ನಂಬಿ ಬಂದೆ ಸಿದ್ಧ ಬೆಂಬಿಡಾದೆ ನಂಬಿ ಬಂದೆ ಬೊಂಬರ ತ್ರಿಪುರಂಬ ಲಕ್ಕಿಗೆ ಅಂಬೋ ರೂಪಾಂತಿ ಸೀತೆಯನ್ನ ಕಾಂಬೆನೆ ಪರೀಕ್ಷಾ ಹೊರಗಡೆ ವೈದೇಹಿ ಪಾಲೆಂದು ಬಾರ ಜಾನಕಿ ಪಾಲೆಂದು ಬಾರ ಜಾನಕಿ ನೀಲ ಕುಂತಳೆಗೆ ಓಲಲ್ಲನೆ ಬಾಲರಿಂದ
ಸೀತಾ ಹೊರಗಡೆ ವೈದೇಹಿ ಜಾನಕಿ ನೀಡು ಮುಡಿ ಜಗದಳಾಡುತ್ತೆ ಸೀತಾ ನೀಡು ಮುಡಿ ಜಗದಳಾಡುತ್ತೆ ಬಡ ನಡುವಿಗೆ ಬಲ್ಕೆ ಲೋಲಲೋ ಚಂದಯುಗಳಂ ಸೀತಾ ಸೀತಾ ಜಾನಕಿ ಕುಡಿ ಮಿಂಚಂ ಎದರುತ್ತೇ ಕುಡಿ ಮಿಂಚಂ ಎದರುತ್ತೇ ಕುಡಿ ಮಿಂಚಂ ಎದರುತ್ತೇ ಸೀತಾ ಸವಿ ಬೆಳಗಿ ನಿಂಬಾರೆ ಮಾರತ ಬಗೆ ಸೀತಾ ಮನೋಗರೆ ಎಲ್ಲಿರುವೆ ಅನುರಾಗದಿಂದ ಬಂದು ಒಂದು ಮಾತನ್ನಾದರೂ ಆಡಬಾರದೆ ಹಾ ಸೀತಾ ಅಗ್ರಜನು ಕಾಂತೆಯೋರಿನ ಮೂರ್ಛಿತನಾದ ಅಗ್ರಜ ಸಮಾಧಾನರಾಗಿ ಸಹೋದರ ಅಗ್ರಜ ಲಕ್ಷ್ಮಣ ಅಣ್ಣ ಅನುಜಾತ ವಿಕಸಿತ ವನಜಾತ ಲೋಚನ ಅಣ್ಣ ಅನುಜಾತ ವಿಕಸಿತ ವನಜಾತ ಲೋಚನ ವಿನಜಾತ ನಡೆ ಕೈದು ಮನದಿ ಜಯನು ಅನುಜಾತ ಗುಣ ಪೂರಿತ ಮಾನಿಸದೆ ಕೇಳು ಅನುಜ ಸಹೋದರ ಅಣ್ಣ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್ ಜನಕ ಜಾತೆಯ ಕಾಣಲ್ ಅನುಕೂಲಗಳ ಮಾಡಲ್ ಅನುವೇ ಸುಗ್ರೀವನಿಗನು ಮಾನಿಸದೆ ಜಾತ ಗುಣ ತೋರಿತ ಮಾನಿಸದೆ ಕೇಳು ಅನುಜ ಸಹೋದರ ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಮುದಾದಿನಿ ಲಕ್ಷ್ಮಣ ವರ ಶುಭ ಲಕ್ಷ್ಮಣ ಮುದಾದಿನಿ ಈ ಕ್ಷಣ ಪೂಜಿನಿ ಜಾತ ಗುಣ ಪೂರಿತ ಮಾನಿಸದೆ ಕೇಳು ಸುಗ್ರೀವರಾಜ ನಮ್ಮಿಂದ ಉಪಕಾರ ಹೊಂದಿದ ಸುಗ್ರೀವರಾಜನು
ಬಾರದಿರುವ ಕಾರಣವೇನು? ನಾವು ಹೇಳಿದ ವಿಚಾರವನ್ನು ಮರೆತಿರಬಹುದು. ನೀನೀಗಲೇ ಹೋಗಿ ನಾವು ಹೇಳಿದ ವಿಷಯವನ್ನು ತಿಳಿಸಿ ಬಾ ಸುಗ್ರೀವ ಲಕ್ಷ್ಮಣ. ಹಾಗೆ ಆಗಲಿ ಅಗ್ರಜ. ಜವದೋಳಗ್ರಜ ಏಗಲೆ ಸುಗ್ರೀವನಡೆಗೆ ಹೋಗುವೆನ ಜವದೋಳಗ್ರಜ. ಅಗ್ರಜ ಮಾಡಿದುಪಕಾರಗಳ ನೋಡದ ಮದಾಂಧದೆ, ಮಾಡಿದುಪಕಾರಗಳ ನೋಡದ ಮದಾಂಧೆ ಕೂಡಿ ಮೆರೆಯುತ್ತಲಿರುವ ದುರುಳವ ನರನನು ಪರಿ ಪರಿ ವಿಧದಲ್ಲಿ ಶಿಕ್ಷಿಸುವೆನ ಹೋಗುವೆನ ಜವದೋಳಗ್ರಜ. ಹೇಗಲೆ ಸುಗ್ರೀವನಡೆಗೆ ಹೋಗುವೆನ ಜವದೋಳಗ್ರಜ. ಅಗ್ರಜ ವಾಲಿವಿ ದಾರುಣದಿ ಮೇಲಾದ ಪದವಿಯೋ, ವಾಲಿವಿ ದಾರುಣದಿ ಮೇಲಾದ ಪದವಿಯೋ ಓಲೈಸುತ್ತಲೆಮ್ಮೆಯ. ಅಗ್ರಜ ಓಲೈಸುತ್ತಲೆಮ್ಮೆಯ ಚರಿತೆಯಂ ಮೆರದಿಹ ನೆರವಿನೆದೆಯೋಳು ಹೋಗುವೆನ ಜವದೋಳಗ್ರಜ. ಹೇಗಲೆ ಸುಗ್ರೀವನಡೆಗೆ ಹೋಗುವೆನ ಜವದೋಳಗ್ರಜ. ಅಗ್ರಜ ಚಂಡಾಕಿರುತಾತ್ಮಕನ ಕಂಡು ನಿಜವನ್ನು ತಿಳಿದು, ಚಂಡಾಕಿರುತಾತ್ಮಕನ ಕಂಡು ನಿಜವನ್ನು ತಿಳಿದು ಗುಂಡುತನವ ಬಿಡಿಸಿ ಚಂಡಕೋ ದಂಡದೆ ಖಂಡಿಸುತ್ತಲವನ ಗರ್ವವನ ಹೋಗುವೆನ ಜವದೋಳಗ್ರಜ. ಹೇಗಲೆ ಸುಗ್ರೀವನಡೆಗೆ ಹೋಗುವೆನ ಜವದೋಳಗ್ರಜ. ಅಗ್ರಜ ಸಹೋದರ, ನಮ್ಮಿಂದ ಉಪಕಾರಗಳನ್ನು ಹೊಂದಿ ನಮ್ಮನ್ನೇ ಮರೆತಿರುವ ಆ ನೀಚನಾದ ಸುಗ್ರೀವನ ಬಳಿಗೆ ಹೋಗಿ ಆತನ ಮದವನು ಮುರಿದು ಬರೆಯನು. ಅಪ್ಪಣೆಯ ದಯ ಪಾಲಿಸು ಅಗ್ರಜ. ಸಹೋದರ, ಸಮಾಧಾನದಿಂದ ಹೋಗಿ ಕರೆದುಕೊಂಡು ಬಾ ಲಕ್ಷ್ಮಣ. ಹಾಗೆ ಸುಡುವೆ ಕಿಷ್ಕಿಂಧೆಯನ, ಸುಡುವೆ ಕಿಷ್ಕಿಂಧೆಯನ ಬಡ ಫಡ ಕಪಿ ಕುಲವ ಕಡಿದು ಪಡವೆಯೊಳಿಡುವೆ. ಕೆಡುಕ ಸುಗ್ರೀ ಮಾಧವನ, ಕೆಡುಕ ಸುಗ್ರೀ ಮಾಧವನ ಬಡಸೀಳಿ ಕೋಪಾಗ್ನಿ ಆಹುತಿಯ ಕೊಡುವೆ. ವಾಲಿಯು ಸಂಹಾರನಾಗಿ ತಾನು ರಾಜನಾಗವರೆಗೂ ನಮ್ಮಲ್ಲಿ ಪರಮ ಸ್ನೇಹವನ್ನು ನಡೆಸಿದ ಆ ವಾನರನ್ನು ನಮ್ಮ ಯೋಗಕ್ಷೇಮನ ಮರೆತು ಶ್ರೀಲೋನಾಗಿರೋನಲ್ಲ. ಇರಲಿ, ಈ ನನ್ನ ಬಾಣಕ್ಕೆ ಆವಧಿಯನ್ನು ಕೊಡುವೆ.
ಹೀಗೆ ಕೋಪ ಮಾಡಿಕೊಳ್ಳಬೇಡ ಸ್ವಾಮಿ. ಮಳೆಗಾಲವಾದ್ದರಿಂದ ಚಿದರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು ಸ್ವಾಮಿ. ಆದ್ದರಿಂದ ತಂದೆಯಾದವರನ್ನು ಅಪರಾಧಿ ಎಂದು ಎನಿಸಿಕೂಡದು ಸ್ವಾಮಿ. ಏನು ಅಪರಾಧಿ ಎಂದೆಣಿಸಕೂಡದೆ ತಾನು ಮಾಡಿದ ವಾಗ್ದಾನದಂತೆ ವರ್ಷ ಕಾಲವು ಕಳೆಯಲಿಲ್ಲವೇ? ಕ್ಷಮಿಸಿ ಸ್ವಾಮಿ, ನಮ್ಮ ತಂದೆಯವರನ್ನು ಈಗಲೇ ಕರೆದುಕೊಂಡು ಬರುವೆನು. ಲಕ್ಷ್ಮಣನ ರಕ್ಷಿಸದೆ ರಕ್ಷಿಸಿದ ಮೋಕ್ಷಿಸದೆ ಲಕ್ಷ್ಮಣನ ರಕ್ಷಿಸದೆ ರಕ್ಷಿಸಿದ ಮೋಕ್ಷಿಸದೆ ಈ ಕ್ಷಣದಲ್ಲಿ ಮೋಕ್ಷಿಸುವ ಈ ಕ್ಷಣದಲ್ಲಿ ಮೋಕ್ಷಿಸುವೆ ರಕ್ಷಿಸುವೆ ಮೋಕ್ಷಿಸನೆ ಎಷ್ಟೋ ಪದ ನಿಜ ನಿನಗೆ ಕಷ್ಟನ ತಿಂచి ಎಷ್ಟೋ ಪದ ನಿಜ ನಿನಗೆ
ಪತ್ನಿಯು ಲಕ್ಷ್ಮಣದೇವ, ಇಷ್ಟು ದಿವಸ ಸಾವಕಾಶ ಮಾಡಿದ ನನ್ನ ಅನಂತ ಅಪರಾಧವನ್ನೂ ಕ್ಷಮಿಸು ದೇವ. ಸುಗ್ರೀವನೇ, ನಿನ್ನ ರಾಜ್ಯವು ನಿನ್ನ ಪತ್ನಿಯು ನಿನಗೆ ಲಭಿಸಿತೆಂದು ನಮ್ಮ ಯೋಗಕ್ಷೇಮವನ್ನು ಮರೆತು ರಾಣಿವಾಸದಲ್ಲಿ ಸುಖದಿಂದಿರುವೆಯಾ? ನಿನಗೆ ತಕ್ಷ ಶಿಕ್ಷೆ ವಿಧಿಸಲೇಬೇಕು. ಹಾ ಪರಮಾತ್ಮ, ಲಕ್ಷ್ಮಣದೇವ, ಕೈ ತಪ್ಪಿ ಹೋಗಿದ್ದ ಸಕಲ ಸಾಮ್ರಾಜ್ಯವನ್ನು ಲಭಿಸುವಂತೆ ಮಾಡಿದ ನಿಮಗೂ ರಾಮಚಂದ್ರನಿಗೂ ನಾನೆಂದಿಗೂ ದ್ರೋಹ ಬಗೆಯುವೆನಲ್ಲ. ಹಾಗೂ ಆ ನೀಚ ರಾವಣನನ್ನ ವಧಿಸಿ ಮಾತೆಯಾದ ಸೀತಾದೇವಿಯನ್ನು ತರುವುದು ಎಷ್ಟರದು. ಹಾಗೂ ನಮ್ಮ ಕಪಿವೀರರೆಲ್ಲರೂ ಸಿದ್ಧರಾಗಿರುವರು. ಇನ್ನ ರಾಮಚಂದ್ರನ ಬಳಿಗೆ ಹೋಗೋಣ, ನಡೆಯಿರಿ. ಹಾಗೆ ಆಗಲಿ.
ಹೊರಗಡೆ ಜಾನಕಿ, ವೈದೇಹಿ ಎಲ್ಲಿರುವೆ? ಅನುರಾಗದಿಂದ ಬಂದು ಒಂದು ಮಾತನ್ನಾದರೂ ಆಡಬಾರದೆ? ಆ ಸೀತಾ, ಇದೇನಿದು? ಸುಗ್ರೀವರಾಜನನ್ನು ಕರೆತರಲು ಹೋದ ಸೌಮಿತ್ರಿಯು ಇನ್ನು ಬಾರಲಿಲ್ಲವಲ್ಲ. ಏನು ಅನರ್ಥವನ್ನು ಮಾಡಿಕೊಂಡನು ನನಗೊಂದೂ ತಿಳಿಯದು. ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಅಗ್ರಜ, ಲಕ್ಷ್ಮಣ, ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯಕ್ಕಾಗಿ ಸುಗ್ರೀವರಾಜನು ಅನೇಕ ಮಂದಿ ಕಪಿವೀರರೊಡನೆ ಆಂಜನೇಯರೊಡನೆ ಬರುತ್ತಿರುವರು ಅಗ್ರಜ. ಅವರೆಲ್ಲರೂ ಸಮೀಪಕ್ಕೆ ಬರಲಿ, ಅವರನ್ನು ಸಂತೈಸೋಣ. ಜಯ ಜಯ ಶ್ರೀರಾಮ. ಜಯ ಜಯ ಶ್ರೀರಾಮ ರಘುವರ ಸುಭದ್ರ ಶ್ರೀರಾಮ ರಾಮ ರಘುಕುಲ ಜಲಾಭಿಷೇಕ ರಾಮಚಂದ್ರ, ಸುಗ್ರೀವರಾಜ, ಇದು ನಮಸ್ಕರಿಸುವೆನು. ನಿಮಗೆ ಮಂಗಳವಾಗಲಿ. ಆಂಜನೇಯ ಆಂಜನೇಯ ಸುಗ್ರೀವರಾಜ, ರಾಮಚಂದ್ರ. ಆಂಜನೇಯನಲ್ಲಿ ರಾಮ ತಾರ ವಿನುತಾಮ ರಾಮ ನಮಸ್ಕರಿಸುವೆನು. ಆಂಜನೇಯ, ನಿನಗೆ ಮಂಗಳವಾಗಲಿ. ಆಂಜನೇಯ, ಬರಲೇಕೆ ತಡವಾಯಿತು? ರಾಮಚಂದ್ರ, ಆಂಜನೇಯ, ದಿಕ್ಕು ದಿಕ್ಕುಗಳಿಗೂ ದಿಕ್ಕು ದಿಕ್ಕುಗಳಿಗೂ ಚದುರು ಹೋಗಿದ್ದ ಕಪಿವೀರಗಳನ್ನು ಒಂದುಗೂಡಿಸಿಕೊಂಡು ಬರಲು ತಡವಾಯಿತು ಎನ್ನನ್ನು ಮನ್ನಿಸು ರಾಮಚಂದ್ರ. ರಾಮಚಂದ್ರ, ಸುಗ್ರೀವರಾಜ, ಮಾತೆಯಾದ ಸೀತಾದೇವಿಯನ್ನು ಹುಡುಕಲು ನಮ್ಮ ಕಪಿವೀರರೆಲ್ಲರೂ ಸಿದ್ಧರಾಗಿರುವರು. ಒಬ್ಬೊಬ್ಬರಿಗೆ ಒಂದೊಂದು ದಿಕ್ಕಿಗೆ ಹೋಗುವಂತೆ ಕರ್ತವ್ಯವನ್ನು ಆಜ್ಞಾಪಿಸಿರುವೆನು. ಇನ್ನು ಅಂಗದ, ಜಾಂಬವಂತ, ಆಂಜನೇಯ ಇವರಿಗೆ ನೀವೇ ಕರ್ತವ್ಯವನ್ನು ಆಜ್ಞಾಪಿಸಿರಿ ಗುರುದೇವ. ಸುಗ್ರೀವರಾಜ,
ಇವರುಗಳಿಗೂ ನೀನೇ ಕರ್ತವ್ಯವನ್ನು ಆಜ್ಞಾಪಿಸು. ಆಗಬಹುದು ರಾಮಚಂದ್ರ. ಆಂಜನೇಯ, ಅಂಗದ, ಜಾಂಬವಂತ, ನೀವು 3 ಮಂದಿಯು ದಕ್ಷಿಣ ಮಾರ್ಗವಾಗಿ ಹೊರಟು ವಿಂಧ್ಯಾದ್ರಿ ಪರ್ವತವನ್ನು ಹುಡುಕಿ ನರ್ಮದಾ ಗೋದಾವರಿಯ ನದಿಯ ಪ್ರಾಂತ್ಯದಲ್ಲಿಯೂ ಹುಡುಕಿ ಆಂಜನೇಯ ಅಲ್ಲಿಂದ ಅಗಸ್ತ್ಯರ ಆಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಚೋಳ ಪಾಂಡ್ಯಾದ್ರಿ ದೇಶವನ್ನು ಹುಡುಕಿ ಇನ್ನು ಮುಂದೆ ದಕ್ಷಿಣ ಸಮುದ್ರವನ್ನು ಸೇರಿ ಅಲ್ಲಿ ಅಂಗಾರಕಿ ಎಂಬ ರಾಕ್ಷಸಿ ಇರುವಳು. ಆ ತಳಿಗೆ ಹೆದರಬೇಡಿ. ಮುಂದೆ ಹೋಗಿ ಭೋಗಾವತಿ ನಗರವು ಸಿಕ್ಕುವುದು, ಅಲ್ಲಿಯೂ ಹುಡುಕಿ ನೋಡಿ. ಅಲ್ಲಿಯೂ ಸಿಕ್ಕದಿದ್ದರೆ ಮುಂದೆ ನಮ್ಮ ಪಿತೃಲೋಕವೂ ಕಾಣುವುದು. ಅಲ್ಲಿಂದ ಮುಂದೆ ಸೂರ್ಯರಶ್ಮಿ ಇಲ್ಲವಾದ್ದರಿಂದ ಇನ್ನು ಮುಂದೆ ಹೋಗಬೇಡಿ. ಹೀಗೆ 1 ತಿಂಗಳ ಅವಧಿಯೊಳಗಾಗಿ ಆ ನೀಚ ರಾವಣನ ನೆಲೆಯನ್ನು ತಿಳಿದು ಮಾತೆಯಾದ ಸೀತಾದೇವಿಯ ಕುಶಲವಾರ್ತೆಯನ್ನು ತರತಕ್ಕದ್ದು. ಅವಧಿ ಮೀರಿದರೆ ಹೆಚ್ಚಿನದು ನಿನಗೆ ಹೇಳಬೇಕಾದದ್ದೇನಿದೆ ಆಂಜನೇಯ? ಸುಗ್ರೀವರಾಜ, ಮಹಾರಾಜ್ಞೆ, ಸಕಲ ದಿಕ್ಕುಗಳಿರುವ ರಾಜರ ಬಲಾಬಲಗಳು ನಿನಗೆ ಹೇಗೆ ಗೋಚರವಾದವು? ರಾಮಚಂದ್ರ, ಸುಗ್ರೀವರಾಜ, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಬೇಕೆಂದು ಬೆನ್ನಟ್ಟಿ ಬಂದ ಕಾಲದಲ್ಲಿ ತಪ್ಪಿಸಿಕೊಂಡು ಓಡಿ ಹೋಗುತ್ತಾ ಈ ಭೂಮಂಡಲವನ್ನೆಲ್ಲ ಸಂಚರಿಸುತ್ತಾ ಪ್ರಪಂಚದ ಅದ್ಭುತವನ್ನು ಕಂಡೆನು ಸ್ವಾಮಿ. ಆದರೆ ಇಷ್ಟು ಮಂದಿಗಳಲ್ಲಿ ವಾಯುಪುತ್ರನಾದ ಆಂಜನೇಯನೇ ದೂರದರ್ಶಿಯು, ಅಮಿತ ಪರಾಕ್ರಮನು, ನಿರ್ಮಲಾ ಚಿತ್ತನು, ಆತನಿಂದಲೇ ನಿಮ್ಮ ಕಾರ್ಯವು ಸಫಲವಾಗುವುದೆಂದು ನನ್ನ ನಂಬಿಕೆ. ಇನ್ನು ಯಾವುದೇ ವಿಚಾರವಿದ್ದರೂ ಆ ಆಂಜನೇಯರಲ್ಲಿಯೇ ತಿಳಿಸಬಹುದು. ರಾಮಚಂದ್ರ, ಈತನಿಂದಲೇ ನಮ್ಮ ಕಾರ್ಯವಾಗುವುದೆಂದು ನಮಗೂ ನಂಬಿಕೆ ಇರುವುದು. ಆಂಜನೇಯ, ಹೀಗೆ ಬಾ. ನನ್ನ ಪ್ರೇಳಾದ ಜಾನಕಿಯನ್ನು ಕೊಂಡಾಗ ಈ ಮುದ್ರ ಉಂಗುರವನು, ಅದು ಅಲ್ಲದೆ ಕೆಲವು ಗೌಪ್ಯವಾದ ವಿಚಾರವನ್ನು ಹೇಳುನು. ಹೀಗೆ ಬಾ. ಆಂಜನೇಯ, ನಾನೇಳಿದವನನ್ನು ಜಾನಕಿಯ ಬಳಿ ಮರೆಮಾಚರಿಸು. ಜಯಶನಾಗಿ ಹೋಗಿ ಬಾ ವಾರುತಿ. ರಾಮಚಂದ್ರ, ಆಂಜನೇಯ, ಶ್ರೀರಾಮನ ನಿಮ್ಮಯ ಕರುಣ ರಸವಿದ ಸದ್ಗದಾಚ ಬಂದಿರೆ
ಸತ್ಕಟಾಕ್ಷ ಬಂದಿರೆ ಆ ರಾವಣನು ತಗಬಡಲು ಆ ರಾವಣನಂ ಸದಬಡಲು ಜನಕ ಜಯ ಕಂಡು ಬರುವೆ ರಾಮ 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 ರಾಮಚಂದ್ರ, ತಾವುಗಳು ಸರ್ವಶಕ್ತರಾದರು. ಈ ಮಹತ್ ಕಾರ್ಯವನ್ನು ನನಗೆ ವಹಿಸಿರುವುದರಿಂದ ನಾನು ಧನ್ಯನಾದನು ಪ್ರಭು. ರಾಮಚಂದ್ರ, ಆಂಜನೇಯ, ತಮ್ಮಗಳ ಆಶೀರ್ವಾದವು ಸರ್ವದಾ ನನಗೆ ರಕ್ಷಾಕೋಶವಾಗಿರಲು ನಾನು ಈ ಕಾರ್ಯದಲ್ಲಿ ದೈವನು ಸಂಪಾದಿಸುವೆನು ಎನ್ನ ಆಶೀರ್ವದಿಸು ರಾಮಚಂದ್ರ. ಆಂಜನೇಯ, ಜಯಶೀಲನಾಗಿ ಹೋಗಿ ಬಾ ಮಾರುತಿ. ಲಕ್ಷ್ಮಣ ಸ್ವಾಮಿ, ಆಂಜನೇಯ, ರಾಮಾನುಗ್ರಹದಿಂದ ಮಾತೆಯವರ ದರ್ಶನವಾದಾಗ ತಮ್ಮ ವಿಚಾರವಾಗಿ ಏನನ್ನು ತಿಳಿಸಿ ತಂದೆ? ಆಂಜನೇಯನೇ, ಮಾತೆಯವರಿಗೆ ಕುಶಲ ವಾರ್ತೆಗಳನ್ನು ಕೇಳಿದೆನೆಂದು ಅಲ್ಲದೆ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿದೆನೆಂದು ತಿಳಿಸು. ಧನ್ಯ, ನಿನಗೆ ಧನ್ಯ. ಶುಭವಾಗಲಿ ವಾಯುಪುತ್ರ. ಪ್ರಭು ರಾಮಚಂದ್ರ, ಒಡೆಯ ಸುಗ್ರೀವರಾಜ, ಆಂಜನೇಯ, ಸರ್ವರು ಕೇಳಿರಿ. ಇಂದಿನ ಆರಭ್ಯ ಸೀತಾಮಾತ ದೇಶ ಭಾಗ್ಯವು ದೊರೆಯುವ ತನಕ ನಾನು ಫಲಹಾರಗಳನ್ನು ಭಕ್ಷಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರ ಪಾದವೇ ಸಾಕ್ಷಿ. ರಾಮಚಂದ್ರ, ಆಂಜನೇಯ, ಅಂಗದ ನಡೆಯಲಿ, ಮುನ್ನ ಸೀತಾಂಶಕಾರಿಗೆ ಅನುಗೊಳಿಸೋಣ. ಆಗಬಹುದೇ? ಶ್ರೀರಾಮ ಪರಂಧಾಮ, ಜಯ ರಾಮ ಪರಂಧಾಮ.